ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ವಿದ್ಯಾರ್ಥಿಗಳು ನಮ್ಮ BSc ನರ್ಸಿಂಗ್ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯನ್ನು ಮಾಡ್ತಾ ಇದ್ದೀರಿ. ಆದರೆ ಅಲ್ಲಿ 3 ಆಪ್ಷನ್ಗಳು ತೋರಿಸ್ತಾವೆ ನಿಮಗೆ. ಕಾಲೇಜ್ ಅಂತ ಕೋರ್ಸ್ ಅಥವಾ ಕಾಲೇಜ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ GG, GP, GM ಅಂತ ತೋರಿಸುತ್ತೆ. ಸೊ GM ಮತ್ತು GP ಯಾಕೆ ಮಾಡಬಾರ್ದು ಮತ್ತು GG ಮಾಡಿದರೆ ಏನು ಉಪಯೋಗ ಇದೆ, GG ಯಾಕೆ ಮಾಡಬೇಕು, GBಯಲ್ಲಿ ಯಾವೆಲ್ಲ ಕಾಲೇಜ್ಗಳು ಬರ್ತವೆ, GP ಯಾಕೆ ಆಪ್ಷನ್ ಎಂಟ್ರಿ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಸ್ಪಷ್ಟವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಸೊ ವಿಡಿಯೋ ನೀಟಾಗಿ ಕೇಳಿ. ಯಾರೆಲ್ಲ ವಿದ್ಯಾರ್ಥಿಗಳು GP ಅಂತ ಏನಾದರೂ ಸೆಲೆಕ್ಟ್ ಮಾಡಿದರೆ ಅಥವಾ ನೀವು 10,000 ಫೀಸ್ಗಳನ್ನು ಹುಡುಕ್ತಾ ಇದ್ದರೆ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಅನಿಸುತ್ತೆ. ಸೊ ನೋಡಿ, ಮೊದಲನೇದಾಗಿ ಏನಂತಂದರೆ ಇಲ್ಲಿ ನಿಮ್ಗೆ ನೋಡ್ಬೋದು, ಸ್ಟಾರ್ಟಿಂಗಿಂದ ನೋಡಿದೆ ನೀವು ಫಸ್ಟ್ ಟೈಮ್ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಫಸ್ಟ್ ಕಾಣಿಸೋದು ಗೌರ್ಮೆಂಟ್ ಕಾಲೇಜುಗಳು. ಅಲ್ಲಿ GG ಅಂತ ತೋರಿಸುತ್ತೆ. ಯಾಕೆ ಇದು GG ತೋರಿಸ್ತಾ ಇದೆ ಅಂದರೆ, ಗೌರ್ಮೆಂಟ್ ಕಾಲೇಜಲ್ಲಿ ನಿಮಗೆ 10,700 ರೂಪಾಯಿ, 750 ರೂಪಾಯಿ ಮಾತ್ರ ನಿಮಗೆ ಅದು ಆಪ್ಷನ್ ಎಂಟ್ರಿ ಫೀಸ್ ತೋರಿಸುತ್ತೆ. ಅದಾದಮೇಲೆ ನೀವು ಎಲ್ಲ ಗೌರ್ಮೆಂಟ್ ಕಾಲೇಜುಗಳನ್ನು ನೀವು GGಯಲ್ಲಿ ಆ್ಯಡ್ ಮಾಡ್ತೀರಿ, GG ಸೆಲೆಕ್ಟ್ ಮಾಡ್ಕೊಂತೀರಿ. ಆದರೆ ನೆಕ್ಸ್ಟ್ ನಿಮಗೆ ಪ್ರೈವೇಟ್ ಕಾಲೇಜುಗಳು ಕೂಡ ಬರ್ತವೆ. ಸೊ ಪ್ರೈವೇಟ್ ಕಾಲೇಜುಗಳು ಕೂಡ ಬಂದರೂ ಕೂಡ ಅಲ್ಲಿ ನಿಮಗೆ GG ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಕೂಡ 10,750 ರೂಪಾಯಿ ಫೀಸ್ ಮಾತ್ರ ಇರುತ್ತೆ. ನೆನಪಿಟ್ಟುಕೊಳ್ರಿ. ಯಾಕೆ ಇದು 10,750 ರೂಪಾಯಿ ಬಂದಿದೆ ಅಂದರೆ, ನೀವುಗಳು GGಯನ್ನು ಸೆಲೆಕ್ಟ್ ಮಾಡಿದ್ದೀರಿ. GG ಸೆಲೆಕ್ಟ್ ಮಾಡಿದ್ದಕ್ಕೆ ನಿಮಗೆ ಗೋರ್ಮೆಂಟ್ ವತಿಯಿಂದ ಈ ಪ್ರೈವೇಟ್ ಕಾಲೇಜುಗಳಲ್ಲಿ 10,750 ರೂಪಾಯಿ ಫೀಸ್ ಮಾತ್ರ ಇರುತ್ತೆ. ನೀವೇನಾದರೂ ಅದೇ ಕಾಲೇಜಲ್ಲಿ GP ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿ ನಿಮಗೆ 2 ಆಪ್ಷನ್ಗಳು ಕಾಣಿಸ್ಕೊಂತ. ಒಂದು GP ಅಂತ ಕಾಣಿಸ್ಕೊಳುತ್ತಾ. GP ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ 1,00,000, ಸೊ ಓಕೆನಾ, 1,0750 ರೂಪಾಯಿ ನಿಮಗೆ ಕಾಣಿಸುತ್ತೆ. ಸೊ 1,0750 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಏನಾದರೂ ನೀವು ಮಿಸ್ಸಾಗಿ ಈ GP ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಪ್ರೈವೇಟ್ ಕಾಲೇಜ್ ಅಂದರೆ ನೀವು 3 ಇವದಾವಲ್ಲಿ, ಒಂದು ಏನಪ್ಪ ಅಂದರೆ GG ಇದೆ, ಎರಡನೇದು GP ಇದೆ, ಮೂರನೇದು GM ಅಂತಿದೆ. ನೀವು GP ಸೆಲೆಕ್ಟ್ ಮಾಡ್ಕೊಂಡ್ರೆ 1,00,000 ರೂಪಾಯಿ ಫೀಸ್ಗಳು ಇರುವಂಥ ಕಾಲೇಜುಗಳು ಮಾತ್ರ ಬರ್ತವೆ. ಜೊತೆಗೆ GM ಸೆಲೆಕ್ಟ್ ಮಾಡ್ಕೊಂಡ್ರೂ ಕೂಡ ನಿಮಗೆ 1,00,000 ರೂಪಾಯಿ ಫೀಸನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನೋಡ್ಬೋದು, ಎಲ್ಲೆಲ್ಲಿ GG ಅಂತಿದೆ, ಇದು 540 ಕಾಲೇಜುಗಳಲ್ಲೂ ಕೂಡ ಗೋರ್ಮೆಂಟ್ ವತಿಯಿಂದ 10,000 ರೂಪಾಯಿ ಫೀಸ್ ಇರುವಂತಹ GM ಇದೆ. ಅಂದರೆ ಪ್ರೈವೇಟ್ ಕಾಲೇಜುಗಳಲ್ಲಿ 3 ಫೀಸ್ ಇದಾವೆ. ಸೊ ಹೀಗಾಗಿ ನೀವು ಆಯ್ಕೆ ಮಾಡ್ಕೋಬೇಕಾದ್ರೆ ನೀವು GM ಅಂತ ಮಾತ್ರ ಆಯ್ಕೆ ಮಾಡ್ಕೊಳ್ರಿ. ಅಂದರೆ ನಿಮಗೆ 10,750 ರೂಪಾಯಿ ಮಾತ್ರ ಬರುತ್ತೆ. ಇನ್ ಕೇಸ್ ಆಫ್ ನೀವು GP ಮಾಡ್ಕೊಂಡ್ರೆ ಅದು 1,00,000 ಏನಪ್ಪ ಅಂದರೆ 7.5K ಅಂದರೆ 1,00,000 ರೂಪಾಯಿದ 1,750 ರೂಪಾಯಿ ಫೀಸನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡ್ಬೋದು, ಎಲ್ಲೆಲ್ಲ GG ಇದೆ ಎಲ್ಲ ಕೂಡ ಗೋರ್ಮೆಂಟ್ ವತಿಯಿಂದ 10,000 ರೂಪಾಯಿ ಫೀಸ್ ಇರುವಂಥದ್ದು. ನಾನು ನಿಮಗೆ ಲಾಸ್ಟ್ ತನಕ ತೋರಿಸ್ತೀನಿ. ಸೊ ಲಾಸ್ಟ್ ತನಕ ನಿಮಗೆ ತೋರಿಸೋದಂದರೆ ನೋಡಿರಿ, 540 ಕಾಲೇಜುಗಳ ಲಿಸ್ಟಲ್ಲೂ ಕೂಡ ನಿಮಗೆ GGನೇ ಇದೆ. GG ಮೀನ್ಸ್ ನೆನಪಿಟ್ಟುಕೊಳ್ರಿ, ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಸೊ ಆಪ್ಷನ್ ಎಂಟ್ರಿ ಓಪನ್ ಆದ ತಕ್ಷಣ ಅಥವಾ ಇನ್ ಕೇಸ್ ಆಫ್ ನೀವೇನಾದರೂ GPಯಲ್ಲಿ ಹಾಕಿದರೆ ಅದನ್ನು ನೀವೇನು ಮಾಡಿರಿ, ಇವಾಗ ರಿಮೂವ್ ಮಾಡಿಬಿಡಿ. ಹೇಗೆ ರಿಮೂವ್ ಮಾಡೋದು ಅಂತಂದರೆ, ನೀವು ಎಲ್ಲೆಲ್ಲಿ ನೀವು 1,00,000 ರೂಪಾಯಿ ಫೀಸನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅದು ಪ್ರಿಂಟಲ್ಲಿ ಬಂದಿರುತ್ತೆ. ಆ ಪ್ರಿಂಟಲ್ಲಿ ಸೀರಿಯಲ್ ನಂಬರ್ ಇದ್ದಲ್ಲಿ ಹೋಗಿ 0 ಇಟ್ಟು ಸಬ್ಮಿಟ್ ಮಾಡಿ. ಎಲ್ಲದಕ್ಕೂ 0 ಇಟ್ಟು ಸಬ್ಮಿಟ್ ಮಾಡಿಬಿಟ್ರೆ ರಿಮೂವ್ ಆಗುತ್ತೆ. ಓಕೆ, ರಿಮೂವ್ ಆದಮೇಲೆ ಆ ಜಾಗದಲ್ಲಿ ನೀವೇನು ಮಾಡ್ಬೋದು ಅಂತಂದರೆ GPಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. GGಯನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಹೀಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಗೆ 10,000 ರೂಪಾಯಿ ಫೀಸಲ್ಲಿ ಬೇಕು, ಇದರಲ್ಲಿ ಎಲ್ಲ ಕಾಲೇಜುಗಳು 540 ಕಾಲೇಜುಗಳಲ್ಲಿ ಕೂಡ ನೀವು ಏನು ಮಾಡ್ಬೋದು, GG ಒಳಗಡೆ ಅಂದರೆ 10,000 ಫೀಸ್ ಒಳಗಡೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, GP ಮಾಡಿ 1,00,000 ರೂಪಾಯಿ ಫೀಸಿಗೆ ಟ್ರೈ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ 500 ಬೇಕಾದರೆ ನೀವು 1,00,000 ಫೀಸ್ ಬದಲು 500 ಕಾಲೇಜುಗಳನ್ನ ಆ್ಯಡ್ ಮಾಡ್ಕೊಳ್ರಿ. 10,000 ರೂಪಾಯಿ ಫೀಸಲ್ಲಿ ಸೀಟ್ ಸಿಗುತ್ತೆ. ಇವೆಲ್ಲಗಳು ಕೂಡ 10,000 ರೂಪಾಯಿ ಫೀಸಲ್ಲಿ ಇರುವಂಥಗಳು. ಈ ಒಂದು ಗೌರ್ಮೆಂಟಿಗೆ ಹೋದರೂ 15,000, ಪ್ರೈವೇಟ್ ಕಾಲೇಜಲ್ಲಿ ಹೋದರೂ 15,000. ಆದರೆ ನೀವು ಆಯ್ಕೆ ಮಾಡ್ಕೋಬೇಕಾದ್ರೆ ನೆನಪಿರಲಿ, GGಯನ್ನು ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಬರುವಂತಹ ಕಾಲೇಜುಗಳನ್ನು ನೀವು 1, 2, 3, 4, 5 ಅಪ್ ಟು 200 ತನಕ ಸೆಲೆಕ್ಟ್ ಮಾಡ್ಕೊಳ್ರಿ. ಅಥವಾ 300 ಎಷ್ಟು ಬೇಕಷ್ಟು ಮಾಡ್ಕೊಂಡ್ರೆ ನಿಮ್ಗೆ 10,000 ರೂಪಾಯಿ ಫೀಸಲ್ಲಿ 10,750 ರೂಪಾಯಿ ಫೀಸಲ್ಲಿ ನಿಮಗೆ ಆಯ್ಕೆ ಆಗ್ತೀರಿ.